ಹಲೋ ಹಾಯ್. ಟೈಮ್ 3 ಗಂಟೆ ಆಗಿತ್ತು. 3 ಗಂಟೆ ರಾತ್ರಿಲಿ ಸ್ನಾನ ಮಾಡಿ ರೆಡಿಯಾಗಿ ಒಳ್ಳೆ ಗೊಗ್ಗಯ್ಯ ಓಡಾಡೋ ಟೈಮಲ್ಲಿ ನಾವು ಸಕಲೇಶ್ಪುರ್ಗೆ ಹೋಗೋಣ ಟ್ರಿಪ್ಪು ಅಂತ ಅಂದ್ಕೊಂಡು ಎಲ್ಲ ಸ್ಟಾರ್ಟ್ ಮಾಡಿದ್ವಿ. ಹೋಗ್ತಾ ಅಲ್ಲಿ 1 ಕಾಫಿ ಟೀ ಅಂತ ಬ್ರೇಕ್ ತೊಗೊಂಡು ಹೋದ್ವಿ. ಆರಾಮಾಗಿ ಹೋದ್ವಿ. ಲೈಕ್ ನಾನು ಸ್ವಲ್ಪ ತೋರಿಸ್ತಿದ್ದೆ, ನಮ್ಮ ಹಸ್ಬೆಂಡಿಗೆ ಟಯರ್ಡ್ ಆಗೋದು ಬೇಡ ಅಂತ. ನಾನು ಸ್ವಲ್ಪ ಹೊತ್ತು, ಅವ್ರು ಸ್ವಲ್ಪ ಹೊತ್ತು. ಅಂದರೆ ನಾನೇನು ಎಕ್ಸ್ಪರ್ಟ್ ಏನಲ್ಲ, ಬಟ್ ಈ ಮೇನ್ ಇದು ಹೈವೇಲೆಲ್ಲ ಓಡಿಸ್ಬೋದು. ನಂಗೆ ಘಾಟ್ ಸೆಕ್ಷನಲ್ಲಿ ತುಂಬ ಭಯ, ಓಡ್ಸೋಕ್ಕಿಂತ ಸ್ವಲ್ಪ ಧೈರ್ಯ ಬೇಕು. ಅದಕ್ಕೆ ನಾನು ಸ್ವಲ್ಪ ತೋರಿಸ್ದೆ. ಆಮೇಲೆ ಘಾಟ್ ಸೆಕ್ಷನ್ ಬರ್ತಿದ್ದಂಗೆ ಮಳೆ ಸ್ಟಾರ್ಟ್ ಆಯಿತು. ಅದಕ್ಕೆ ನಾವು ಅವ್ರ ಕೈಲಿ ಕೊಟ್ವಿ. ಅವರು ಫುಲ್ಲು ಡ್ರೈವ್ ಮಾಡಿದ್ರು. ಇದು ಅಲ್ಲಿ ವ್ಯೂ ನೋಡ್ತಿದ್ದಂಗೆ ಇದು ಮಾಡೋಕ್ಕಾಗಲಿಲ್ಲ. ಒಂದು ಫೋಟೋಸ್ ಬೇಕೇ ಬೇಕು ಅಂದ್ಬಿಟ್ಟು ನಿಲ್ಲಿಸಿ ಸ್ವಲ್ಪ ಫೋಟೋಶೂಟ್ ಮಾಡಿಕೊಂಡು ನನ್ನ ಮಗಳಿಗೂ ಎಲ್ಲ ತೋರಿಸ್ಕೊಂಡು ಬಂದ್ವಿ. ಆಮೇಲೆ ದೇವ್ರ ಮನೆ ರೂಟ್ ಮಾತ್ರ ಮೈ ಗಾಡ್ ಸೂಪರಾಗಿತ್ತು. ಆ್ಯಕ್ಚುಲಿ 9 o'clock ಮಾರ್ನಿಂಗ್ ಇದು. ಹತ್ತತ್ರ 9 o'clock ರೀಚ್ ಆದ್ವಿ. ಅಲ್ಲಿ ಕಾಫಿ ಟೀ ಬ್ರೇಕ್ ಎಲ್ಲ ಇಟ್ಕೊಂಡು ನೋಡಿ, ದೇವ್ರ ಮನೆ ಪಾಯಿಂಟ್ ಮಾತ್ರ ಸಕ್ಕತ್ತಾಗಿದೆ. ಇದು ಬಂದು ಇದು ಆ್ಯಕ್ಚುಲಿ ಮುಂಚೆನೂ ಬಂದಿದ್ದೆ ದೇವ್ರ ಮನೆಗೆ. ಈ ಥರ ಇತ್ತು. ಈಗ ಈ ಥರ ಎಲ್ಲ ಫ್ಲೆಕ್ಸ್ ಎಲ್ಲ ಹಾಕಿ ಕಟ್ಬಿಟ್ಟಿದ್ದಾರೆ, ಸೇಫ್ಟಿ ಮಾಡಿದ್ದಾರೆ. ಒಂದು ಸ್ಮಾಲ್ ವಾಕ್ ಹೋಗೋಣ ಅಂತ ಸ್ಮಾಲ್ ವಾಕ್ ಬಂದೆ. ಹಿಂದೆ ಫುಲ್ಲು ಕೆರೆ, ದೊಡ್ಡ ಕೆರೆ. ಅದು ಫಾಗ್ ತುಂಬಿಕೊಂಡ್ರು ಅಂತೂ ಕಾಣೋದೇ ಇಲ್ಲ. ಆ್ಯಂಡ್ ದೇವ್ರ ಮನೆ ರೀಚ್ ಆದ್ವಿ. ಯಪ್ಪ ಚಳಿ ಗಾಳಿ. ನನ್ನ ಮಗನಿಗೆ ಅಪ್ಪ ಯಾಕೆ ಬೇಕು ಅಂದ್ಬಿಟ್ಟು ನಾನು ನನ್ನ ಮಗ ಬಂದ್ಬಿಟ್ವಿ ಕೆಳಗಡೆ. ಇವರೆಲ್ಲ ಎಂಜಾಯ್ ಮಾಡ್ತಿದ್ರು. ನನ್ನ ಮಗಳಿಗೆ ಫುಲ್ ಪ್ಯಾಕ್ ಮಾಡಿದ್ದೆ. ಅಲ್ಲೆಲ್ಲ ತಿಂದ್ವಿ. ಬಟ್ ಆದರೂ ನನ್ನ ಮಗಳು ಹೊಟ್ಟೆ ಹಸಿ ಅಂತ ಬೆಳಗ್ಗೆನೇ ಎದ್ದಿದ್ವಲ್ಲ, ಮಧ್ಯ ದಾರಿ ಕೆಳಗಡೆಯಲ್ಲಿ ಹಠ ಮಾಡಿಬಿಟ್ಲು. ಅದಕ್ಕೆ ಅಲ್ಲೇ ನಿಲ್ಲಿಸಿ ಪಾಪುಗೆ ಸ್ಟವ್ ಎಲ್ಲ ತೊಗೊಂಡೋಗಿದ್ದೆ. ಅಲ್ಲೇ ನಿಲ್ಲಿಸಿ ಮ್ಯಾಗಿ ಮಾಡಿ ಇದೊಂದು ಸ್ಟೇಗೆ ಬಂದ್ವಿ. ಈ ಸ್ಟೇ ಹೆಸರು ಬಂದು ತೋಟದ ಗದ್ದೆ ಹೋಮ್ ಸ್ಟೇ. ಸೂಪರಾಗಿದೆ ಸ್ಟೇ ಮಾತ್ರ. ಅಂದರೆ ಬಜೆಟ್ ಫ್ರೆಂಡ್ಲಿ ಸ್ಟೇ. ನಾವು ಸುಮ್ಮನೆ ಬಂದಿದ್ವಲ್ಲ, ಸೊ ಇಲ್ಲಿ ಸಾಕು ಬಜೆಟ್ ಫ್ರೆಂಡ್ಲಿ ಸ್ಟೇ ಅಂತ ಬಂದ್ವಿ. ತೋಟದ ಆ್ಯಕ್ಚುಲಿ ಮನೆ ಮುಂದೆ ಒಂದು ವ್ಯೂ ಇತ್ತು. ಮೈ ಗಾಡ್ ಸಕ್ಕದಾಗಿತ್ತು ಆ ವ್ಯೂ, ಬೆಟ್ಟ ವ್ಯೂ ನೋಡೋಕ್ಕೆ ಅಂತ. ನೋಡಿ, ಹೋಗಿದ ತಕ್ಷಣ ತೋಟ ತೋಟದ ಗದ್ದೆ ಮನೆ ಹಿಂಗಿದೆ ನೋಡು. ಉಯ್ಯಾಲೆ ಇದೆ, ನೋಡ್ಕೊಂಬನ್ನಿ ಹೇಗಿದೆ ಅಂತ. ಎಂಟ್ರ್ ಆಗ್ತಿದ್ದಂಗೆ ಈ ಥರ ಒಂದು ರೂಮ್ ಇದೆ. ಈ ರೂಮಲ್ಲಿ ಇಲ್ಲಿ ಬೇರೆ ಗೆಸ್ಟ್ ಬಂದರು ಇಲ್ಲಿ ಆಕ್ಯುಪೈ ಮಾಡ್ಬೋದು. 2-3 ರೂಮ್ ಇದೆ. ಸೊ ಒಂದು 6 ಮೆಂಬರ್ಸ್ ಕೆಪಾಸಿಟಿ ಒಂದು ರೂಮಲ್ಲಿ ಇರೋ ಥರ ಇದೆ. ಇಲ್ಲೊಂದು ರೂಮ್ ಇದೆ, ಇಲ್ಲಿ ವಾಶ್ರೂಮ್ ಇತ್ತು, ಅಲ್ಲಿ ಅಡುಗೆ ಮನೆ ಇತ್ತು. ನಮಗೆ ಕೊಟ್ಟಿದ್ದು ಆ್ಯಕ್ಚುಲಿ ಮೇಲೆ. ಇಲ್ಲಿ ಪಾಪುಗೆ ಅಡುಗೆ ಸರಿ ಮಾಡ್ಕೋತೀವಿ ಅಂದ್ಬಿಟ್ಟು ಇದು ಓಪನ್ ಏರಿಯಾ ಇತ್ತು. ಸೊ ಇಲ್ಲೇ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಇಲ್ಲೇ ಮಾಡ್ಕೊಂಡಿದ್ದೆ. ಗ್ಯಾಸ್ ಸ್ಟವ್ ಎಲ್ಲ ತೊಗೊಂಡು ಹೋಗಿದ್ದೆ, ಚಿಕ್ಕದು ಪೋರ್ಟಬಲ್ ಸ್ಟವ್. ಸರಿಗೆಲ್ಲ ರೆಡಿ ಮಾಡಿಟ್ಟಿದ್ದೆ. ನಮ್ಮದು ರೂಮ್ಸ್ ಇದ್ದಿದ್ದು ಮೇಲ್ಗಡೆ. ತುಂಬ ಚೆನ್ನಾಗಿತ್ತು. ಹೇಗೆ ಕಾಣುತ್ತೆ ನೋಡಿ ವ್ಯೂ ಎಲ್ಲ. ಹಿಂಗೆ ಹತ್ತಿದ್ರೆ ಇಲ್ಲೂ ಆ್ಯಕ್ಚುಲಿ ಒಂದು 8 ಮೆಂಬರ್ಸ್, 2, 3, 4, 5 ಮೆಂಬರ್ಸ್ ಇಲ್ಲಿ ಇರ್ಬೋದು. 6, 7, 8 ಮೆಂಬರ್ಸ್ ಇರ್ಬೋದು. ಈ ರೂಮ್ ಕೊಟ್ಟಿದ್ರು ನಮಗೆ. ನಾವು ಬಂದಿದ್ದು 4 ಪೀಪಲ್ + 2 ಕಿಡ್. ಸೊ ಈ ರೂಮ್ ಕೊಟ್ಟಿದ್ರು. ತುಂಬ ಕ್ಲೀನಾಗಿತ್ತು. ನಾವು ಬಂದೆಲ್ಲ ಪ್ಯಾಕ್ ಮಾಡಿ ಹಿಂಗೆ ಬಂದಿದ್ವಿ. ಆಮೇಲೆ ಊಟ ರೆಡಿ ಇದೆ ಅಂತ ಬಂದಿದ್ವಿ. ಊಟನೂ ಮೈಂಡ್ ಬ್ಲೋಯಿಂಗ್, ಲೈಕ್ ಮನೆ ಊಟದ ಥರ ಇತ್ತು. ತುಂಬ ಚೆನ್ನಾಗಿತ್ತು. ನಾವು ಹೊಟ್ಟೆ ಹಸ್ಕೊಂಡು ಬಂದಿದ್ದಕ್ಕೂ ಈ ಥರ ಇದ್ದಿದ್ದಕ್ಕೂ ತುಂಬ ಚೆನ್ನಾಗಿತ್ತು. ಇಲ್ಲಿ ಈ ಥರ ಒಂದು ಸ್ಪೇಸ್ ಇದೆ ಊಟಕ್ಕೆಲ್ಲ, ಚೆನ್ನಾಗಿತ್ತು. ಆಮೇಲೆ ನಮ್ಮ ಮಗನಿಗೆ ಸರಿ ಮಾಡೋಣ ಅಂತ ನಾವು ಊಟ ಮಾಡಿ ಅವನಿಗೆ ಊಟ ಮಾಡಿಸಿ ನೋಡಿದ್ರೆ ಮಳೆ ಜೋರಾಗಿ ಬರ್ತಿತ್ತು. ಅದು ಈ ಸ್ಟೇ ಮುಂದೆ ಈ ಬೆಟ್ಟ, ಆಮೇಲೆ ಈ ಉಯ್ಯಾಲೆ, ಈ ಮಳೆ, ಓ ಮೈ ಗಾಡ್ ಸಖತ್ತಾಗಿತ್ತು ಫೀಲಿಂಗ್ ಮಾತ್ರ. ಇಲ್ಲಿ ನೋಡಿ, ನಾನು ನನ್ನ ಮಗ ಸ್ವಲ್ಪ ಉಯ್ಯಾಲೆಲೆ ಆಡೋಣ ಅಂತ ಹಂಗೆ ಆಡಿದ್ವಿ. ನನ್ನ ಮಗನ ಹಾಗೆ ಬಿಟ್ಬಿಟ್ಟಿದ್ದೆ. ಕ್ಲೀನಾಗಿತ್ತು ಆ್ಯಕ್ಚುಲಿ. ಸೊ ಹಾಗೆ ಬಿಟ್ಟಿದ್ದೆ ಕೆಳಗಡೆ. ಆರಾಮಾಗಿ ಆಟ ಆಡ್ಕೊಂಡು ಅವನ ಪಾಡಿಗೆ ಅವನಿದ್ದ. ಮಾವಿನಕಾಯಿ ಎಲ್ಲ ತೊಗೊಂಡು ಹೋಗಿದ್ದು, ಕಟ್ ಮಾಡಿ ಕೊಟ್ಟೆ. ನೈಟ್ ಊಟಕ್ಕೆ ಕರ್ಡ್, ಸಾಂಬಾರ್, ರೈಸ್, ಆಮೇಲೆ ಫಿಶ್ ತವಾ ಫ್ರೈ ಮಾಡಿದ್ರು, ಸೂಪರಾಗಿತ್ತು. ಎಗ್ ಕರಿ, ಆಮೇಲೆ ಚಿಕನ್ ಮಸಾಲ, ಚಪಾತಿ, ಇಷ್ಟು ಮಾಡಿದರು ನೈಟ್ಗೆ. ವರ್ತ್ ಇಟ್ಟಿತ್ತು. ಸೊ ಬಾನ್ಫೈರ್ ಮುಗಿಸಿದ್ವಿ.
ಇದಾಗಿತ್ತು ನನ್ನ ಇವತ್ತಿನ ಬ್ಲಾಗ್. ಥ್ಯಾಂಕ್ ಯು. ಬಾನ್ಫೈರ್ ಮುಗಿಸಿ ಇದಾಗಿತ್ತು ನನ್ನ ಈ ಡೇ 1 ಇನ್ ಅ ಸ್ಟೋರಿ. ಥ್ಯಾಂಕ್ ಯು.